ಕಾಶ್ಮೀರದಲ್ಲಿ ಭಯೋತ್ಪಾದಕರ ಕೃತ್ಯ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕರ ಜೀವಗಳನ್ನು ಬಲಿ ತೆಗೆದುಕೊಂಡ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ನಗರಸಭಾ ವೃತ್ತದ ಬಳಿ ಮೇಣದ ಬತ್ತಿ ಹಚ್ಚಿ ಮೃತರ ಕುಟುಂಬಕ್ಕೆ ಶ್ರದ್ಧಾಂಜಲಿ ಕೋರಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ತಿಪಟೂರು ಅಧ್ಯಕ್ಷರಾದ ಅಲ್ಲಾ ಬಕ್ಷ್ ಅವರು, ಪಹಲ್ಗಾಮ್ ಉಗ್ರಗಾಮಿಗಳು ಅಮಾಯಕರನ್ನ ಹತ್ಯೆ ಮಾಡಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೃತ್ಯವಾಗಿದೆ. ಭಯೋತ್ಪಾದನೆಗೆ ಜಾತಿ, ಧರ್ಮ ಇರುವುದಿಲ್ಲ. ದುಷ್ಟತನ ಹಾಗೂ ಧರ್ಮದ ಅಮಲನ್ನ ತಲೆಗೇರಿಸಿಕೊಂಡವರು ಈ ರೀತಿಯ ಹೀನ ಕೃತ್ಯ ಮಾಡುತ್ತಾರೆ. ಯಾರೋ ದುಷ್ಟರು ಮಾಡಿರುವ ಕೃತ್ಯವನ್ನ ಎಲ್ಲಾ ಮುಸಲ್ಮಾನರ ತಲೆಗೆ ಕಟ್ಟುವ ಕುತಂತ್ರ ನಡೆಯುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಧರ್ಮದ ಆಧಾರದಲ್ಲಿ ಅಮಾಯಕರ ಹತ್ಯೆ ಹಾಗೂ ಸಮಾಜವನ್ನ ವಿಭಜನೆ ಮಾಡುವ ಹುನ್ನಾರದ ಬಗ್ಗೆ ನಾಗರಿಕ ಸಮಾಜ ಎಚ್ಚರ ವಹಿಸಬೇಕು. ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯದಿಂದ ಉಗ್ರ ಕೃತ್ಯ ನಡೆದಿದೆ ಎಂದರು. ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ, ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕರ ದಾಳಿ ಅತ್ಯಂತ ಹೀನ ಕೃತ್ಯವಾಗಿದ್ದು, ಇದಕ್ಕೆ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉತ್ತರ ನೀಡಬೇಕು. ಭಯೋತ್ಪಾದನೆಯ ವಿರುದ್ಧ ಜಾಗತಿಕ ಸಮುದಾಯ ಒಗ್ಗಟ್ಟಾಗಿ ಹೋರಾಡಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ರೈತ ಮುಖಂಡ ಜಯನಂದಯ್ಯ, ರಂಗಾಪುರ ಚನ್ನಬಸವಣ್ಣ, ದೇವರಾಜು ತಿಮ್ಲಾಪುರ, ಸಾಹಿತಿ ಗಂಗಾಧರ್, ಕೃಷ್ಣಮೂರ್ತಿ ಬಿಳಿಗೆರೆ, ಅಲ್ಲಾಬಕ್ಷ್ ಕೃಷ್ಣಮೂರ್ತಿ, ಶ್ರೀಕಾಂತ್ ಕೆಳಹಟ್ಟಿ, ರೇಣುಕಾರಾಧ್ಯ, ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ನಗರಾಧ್ಯಕ್ಷ ಶಫೀವುಲ್ಲಾ, ಶರೀಫ್, ಸಮೀವುಲ್ಲಾ, ಅಲ್ಲಾಬಕ್ಷ್ ಕಸಾಪ ಅಧ್ಯಕ್ಷ ಬಸವರಾಜು, ಮಂಜಪ್ಪ, ಪ್ರಾಂತ ರೈತ ಸಂಘದ ಮಹಿಳಾ ಅಧ್ಯಕ್ಷೆ ರಾಜಮ್ಮ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಪರ್ವೇಜ್, ಮುಖಂಡರಾದ ಮಲ್ಲಿಕಾರ್ಜುನ್, ನಾಗರಾಜು, ಪ್ರಕಾಶ್ ಮತ್ತಿತರರು ಹಾಜರಿದ್ದರು. ಮಂಜು ಗುರುಗದಹಳ್ಳಿ, ಭೀಮವಾದ ನ್ಯೂಸ್, ತಿಪಟೂರು. ಈ ಘಟನೆಯಲ್ಲಿ ಮೃತರಾದ ಎಲ್ಲರಿಗೂ ಸಂತಾಪಗಳು. ಘಟನೆಯಲ್ಲಿ ಮೃತರಾದ ಎಲ್ಲ ಕುಟುಂಬಗಳಿಗೂ ಸಂತಾಪಗಳು. ಹೋಗುವಂತ ನಿಲ್ಲಲೇಬೇಕು. ನಮ್ಮ ಸಂಘರ್ಷ ನಿಲ್ಲಲೇಬೇಕು. ಇವೆರಡೂ ಮಾತಾಡಬೇಕು. ಮಾತ್ರ 26 ಜನ ಸಾವಿಗೆ ನಾವು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇದೆ. 26 ಜನ ಕುಟುಂಬಗಳಿಗೆ ನಾವು ಸಾಂತ್ವನ ಹೇಳಲಿಕ್ಕೆ ಸಾಧ್ಯ ಇದೆ. ಭಯೋತ್ಪಾದನೆ ಅಷ್ಟೇ ಆಗಿಲ್ಲ. 385 ಇದಕ್ಕೆಲ್ಲ ಇನ್ನೊಂದು ಮಾಹಿತಿ ಇರಲಿ. 1000 ಗಟ್ಟಲೆ ಎಕರೆ ಜಮೀನುಗಳನ್ನ ಅದಾನಿ ಅಂತ ಕಂಪನಿಗಳು ಬಂದು ಖರೀದಿ ಮಾಡಿದೆ ಕಾಶ್ಮೀರದಲ್ಲಿ. ಸಿಕ್ಕಾಪಟ್ಟ ಭೂಮಿ ಇದ್ದಂತ ಕಾಶ್ಮೀರಿ ಪಂಡಿತರು ಭೂಮಿ ಮಾಡಿ ರಾಜ್ಯ ಬಿಟ್ಟಿದ್ದಾರೆ. ಅಂತ ಸಿಕ್ಕಾಪಟ್ಟ ಭೂಮಿ ಇರ್ತಕ್ಕಂಥವರು ಭೂಮಿಯನ್ನು ಮಾರಾಟ ಮಾಡಿ 370 ಅಂತಾದ್ಮೇಲೆ ಕೂಲಿಕಾರರಾಗಿದ್ದಾರೆ. ಈಗ ಟೂರಿಸಂ ಮಿಚ್ಚೋಗುತ್ತೆ ಒಂದು ಪ್ರಚಾರವನ್ನು ಸ್ಟಾರ್ಟ್ ಆಗಿದೆ. ಈಗಾಗಲೇ ಕಾಶ್ಮೀರದಲ್ಲಿ ನೀವೆಲ್ಲರೂ ಕೂಡ ಪಾಠ ಕಲಿಸ್ಬೇಕು ಅಂತ ಹೇಳಿದ್ರೆ ಕಾಶ್ಮೀರಕ್ಕೆ ಹೋಗೋದು ನೋಡಿ ಅಮರನಾಥ್ ಯಾತ್ರೆ ಹೇಳ್ತಾ ಇದ್ದಾರೆ. ಈಗ ಅಲ್ಲಿಗೆ ಹೋಗೋದು ನಿಲ್ಸಿದ್ರೆ ಖಂಡಿತ ಅವರು ಅವರಕ್ಕೆ ಹತ್ರ ಹೋಗ್ತಾರೆ. ಇವೆಲ್ಲವೂ ನಾವು ಗಮನಿಸೋಣ. ಭಯೋತ್ಪಾದನೆ ಯಾವುದೇ ಧರ್ಮದ ಪರ ಇಲ್ಲ. ಆ ಭಯೋತ್ಪಾದಕ್ಕೆ ನಾವು ಕಾಶ್ಮೀರ ಜನರ ಬಗ್ಗೆ ಯೋಚನೆ ಮಾಡಿದ್ರೆ ಅವ್ರು ಬಂದೂಕದ ತ್ರಿಗಾರನ ಪ್ರೆಸ್ ಮಾಡ್ತಾ ಇರಲಿಲ್ಲ. ಅವ್ರು ಯಾರು ಕೂಡ ಕಾಶ್ಮೀರಿ ಜನರ ಬಗ್ಗೆ ಟೀಕ್ ಮಾಡಿಲ್ಲ. ಆ ಕಾಶ್ಮೀರಿ ಮುಸ್ಲಿಮರ ಬಗ್ಗೆ ಅವ್ರು ಟೀಕ್ ಮಾಡಿಲ್ಲ.